वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। दोनों यही दिखेगा। ಹಾಯ್ ಈ ಕೆಲಸ ಜನರಿಗೂ ಅದ್ಭುತ ಇರ್ತಲ್ಲ, ಯಾರಿಗೂ ಬೇಡ ಮಾರ್ರೆ. ನಮ್ಮನ್ನ ಬದಿ ಮನೆ ಗಂಡು ಶ್ರೀನಂಗೆ ಒಂದು 4 ಕಾಯಿ ಕೊಟ್ಟು ಬಪ್ಪು ಹೇಳಿ ಆ ಸತ್ತನು ಇಷ್ಟೊತ್ತವರು ಬರಲಿಲ್ಲ. ಅವನು ನುಗ್ಗುದಿತ್ತಲ್ಲ. ಆಗ ಹೇಳ್ತಂತ ಬಂದಂಗಿತ್ತು. ಇವತ್ತು ಕಾಯಿ ಕೊಯ್ದಂಗೆ ಅಂದ್ರೆ ನಾಗರಾಜ ಕೊಟ್ಟು ಮಾಡಿ ಆಗಿ ಬಾರಿ ಕುಸ್ತಿ ಮಾರ ನಂಗೆ ಬ್ಯಾರರ್ ಹೇಳ್ತಿ ಕಂಡ್ರ ಹಂಗಲ್ಲ. ಭಾರಿ ಖುಷಿ ನಂಗೆ ನನ್ನ ಹೆಂಡತಿಗೆ ಅಂತ ನಿಮ್ಮಂತ ಮರ್ಯಾದ ಹಾಡು ನಾನಂತರ ಹಾಡು ಹೀಗೆ ಹುಡ್ಕಣಿ ಅಂತೆಲ್ಲ ಮಾತಾಡ್ತೆ ಮಾರ. ಕೆಲಸ ಎಷ್ಟೊತ್ತೀಗ? ಗಂಟೆ ಎಷ್ಟೊತ್ತೀಗ? ಗಂಟೆ 3 ಮುಕ್ಕಾಲು ಆಯ್ತಕತ್ತೆ. ಅದು ಇಷ್ಟು ಲೇಟ್ ಆಗ್ತೈತೆಗ? ಸ್ವಲ್ಪ ಅಲ್ಲಿ ಹೋಗಿ ಬರ್ಕೊಂಡು ಹೋದೆ ಅಲ್ಲಂತ ಫುಲ್ ರಿಸ್ ಅಲ್ಲ ಮರ, ರಶ್. ರಸ್ ಅಲ್ಲದೆ ರಿಸ್ ಅದೇ ರಿಸ್ ಅಲ್ಲ ರಶ್ ಕಂಡ್ರೆ ಅಲ್ಲ ಕುಡ್ಕೊಂಡು ಈ ನಮ್ಮನೆ ಎಲ್ಲ ತಿಂತಾಗಂತಾರೆ ಮರ. ಈ ಕುಡ್ಕೊಂಡು ಈ ನಮ್ಮನೆ ಮಾಡ್ರೆ ಕುಡೋರಿಗೆ ಮರ್ಯಾದೆ ಯಾರು ಕೊಡ್ತಾರ? ಯಾರು ಹೇಳೋದು? ಕುಡೋರಿಗೆ ಎಷ್ಟು ಮರ್ಯಾದೆ ಕೊಡ್ತಾರದಕ್ಕೆ ಗೊತ್ತಿತ್ತು ನಿಮ್ಗೆ? ಯಾರು ಕೊಡ್ತಾರ? ಯಾರು ಕೊಡ್ತಾರ? ಇಂಥ ಒಂದು ದೊಡ್ಡ ಸವಾಲಂದಾಗ ಒಂದು ಒಳ್ಳೆ ಜನ ಬೇರೆ ಎಣ್ಣೆ ಇಟ್ಕೊಂಡು ಮುಂದೆ ನಿಂತ್ಕೊಂಡ್ರ ಅವ್ರು ಮಾತಾಡ್ತಾರೆ ಯಾರು ಇಲ್ಲ. ಮತ್ತೆ ಅಂಥದ್ದು ನಾಟ್ಕೊಂಡಾಗ ಒಂದು 90 ಹಾಕೊಂಡು ಹಿಂದೆ ನಿಂತ್ಕೊಂಡು ಒಂದು ಸಾಕು ಒಟ್ಟೆ ಮುಂದೆ ಅಣ್ಣ ಇದೊಂದು ಗಲಾಟೆ ಗೌಜು ಮಾಡಬೇಡ ಅಂತ ಹೇಳಿ ಒಂದು ಕುರ್ಚಿ ಅಷ್ಟು ಕುಡುವರಿಗೆ ಬೆಲೆ ಇತ್ತ. ಹೀಗೆ ಕುಡ್ಕೊಂಡು ತಿಂತಾಗ ಹಿಕ್ಕತ್ತಿ ಮನೆ. ನಿನ್ ಕಡೆ ಗಂಡು ಮಕ್ಕಳು ತಿರುವುಕಾಯಿ, ಈಗ ಹೆಣ್ಮಕ್ಳು ಕೆಲ್ಸ ಹೋಗೋ ಪರಿಸ್ಥಿತಿ ಬಂದೀಗ. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿ ಮನೆ ಕೂಗೆ ಧಾರಾವಾಹಿ ಕಂಬೇಡ ಹಂಗಲ್ಲ ಮರೆ. ಈಗ ಹೆಣ್ಮಕ್ಳು ಮಾಡ್ತಿದ್ದ ಕೆಲಸ ಇತ್ತ, ಗಾಡಿ ಕೆಲಸ ಮಾಡ್ತು. ಅದು ಅಲ್ಲದೆ ಯಕ್ಷಗಾನಕ್ಕೂ ಸೇರ್ಕೊಂಡಿರೋ ಅದು ಹೇಳ್ತಾರ. ನಿಂಗೆ ಗೊತ್ತಿಲ್ಲ? ಗಾಡಿ ಕೆಲಸ ಈ ಹೆಣ್ಮಕ್ಳಿಗೆ ಯಾವ ಕೆಲಸ ಬೇಕಾದ್ರೆ ಮಾಡಲಿ, ಗಾಡಿ ಕೆಲಸ ಮಾಡ್ರೆ ನಮ್ಗೆ ಸಪೋರ್ಟ್ ಇಲ್ಲ. ಯಾಕ? ಯಾಕಂದ್ರೆ ಒಂದು ಮನೆಯ ಬದಿಗೆ 25 ವರ್ಷ. ಯಾಕಂದ್ರೆ 1 ತಟ್ಟಿ ಸಿಮೆಂಟ್ ಕಲ್ಸ್ಕೊಂಡೆ ಅಗ್ನಿ ಸಾಕ್ಷಿ ಅಂತ ಐತೆ, ನಾಗವಾಣಿ ಅಂತ ಐತೆ, ಪುಟ್ಗರಿ ಅಂತ ಐತೆ, ಕೆಟ್ಟ ಮುಖಂಡು ಆ ಗಾಡಿ ಹೆಸರ ಕೂಡಿಸಿ ಎತ್ಕೊಂಡು ಮುಖಂಡು ಒಂದು ರೂಮ್ ಬದಿಗೆ 5 ವರ್ಷ ಬೇಕು. ಮತ್ತೆ ನೀವು ಯಕ್ಷಗಾನ ಸುದ್ದಿ ಹೇಳ್ರಲ್ಲ, ಯಕ್ಷಗಾನ ಕರಾವಳಿ ಕಲೆ ಅದು ಮಾಡಿ ಯಕ್ಷಗಾನ ಅಂತ ನೆನಪ ಇಟ್ಕೊಂಡು ನಮ್ಮ ಬಿಲ್ಲು ಸಂಘದ ಮಹಿಳಾ ಸಂಘದ ಹೊಟ್ಟೆ ಒಂದು ಯಕ್ಷಗಾನ ಮಾಡ್ತಾರಲ್ಲ, ಅದು ಒಂದು ದನ ಪಾಡು ಕೊಟ್ರೆ ಎಂತ ಹೋಯ್ತು? ನಂಗೆ ಕೊಟ್ಟು ಮಾತ್ರ ನಂತರ ಜಾತ್ರೆ ಮಾಡೋದಲ್ಲ. ನಾನು ಸೊನ್ನೆಸೆ ಕಾಡಿಗೆ ಬಂದು ನಾನು ಸೊನ್ನೆಸೆ ಕಾಡಿಗೆ ಬಾರ ಈ ಕೆಂಪು ಹೊಡೋದಲ್ಲ ಬಾಗಿಲು ಬಂದು ನೋಡುದ ಅಲ್ಲ ಮಾರಾಯ, ನಿಮ್ ಸಂತಾನ ಎಲ್ಲ ಹಿಂಗೇನಾ?
ಹಂಗೆ ಕುಡ್ತೀರಾ? ನನ್ನ ಸಂತಲ್ವ ನನ್ನ ಅಪ್ಪ ಕುಡಿದ್ಕೊಂಡ್ರೆ ನೀವು ಜೀವ ತಗೊಂಡ್ರಿ ಬಾಕಿಯೆಲ್ಲ ಹಂಗೆ ನೆಕ್ತಿದ್ರು. ಒಂದು ನನ್ನ ಅಪ್ಪ ಪೇಪರ್ ಬಿಡಿಸಿ ತಂದ್ರಿ ಅಂತ ಸರಿ ಕುಡ್ದು ಲಿವರ್ ಆಗ್ತದ ಅದು ಹತ್ತು ಇದು ಅಂತಂದು ಅವತ್ತೇ ಕೈ ಕುಡಿದ್ಬಿಟ್ರ? ಕುಡುದಲ್ಲ ಪೇಪರ್ ಒಂದು ಕಾಣಿ ನಿಮ್ಗೊಂದು ಮಾತಾಡೋಕಿತ್ತು ಕಾಣಿ ತಗೊಂಡ ಮತ್ತೆ ಯಾಕೆ ಮಾಡಲಿಲ್ಲ? ಯಾಕೆ ಮಾಡೋದಂದ್ರೆ ಹೇಳಲ್ಲ ಮನ್ಸು ಚೇಂದ್ರ ಮಾಡೋದಲ್ಲ ನಿಮಗೆ ಮಾಡು ಅಂತಂದ್ರೆ ಅಲ್ಲ ನೀವು ಮಾಡಿ ತೋರಿಸಿಕಂಬು ನನಗೆ ಯಾವ್ದಿಲ್ಲ ನೀನೀಗ ಮಾಡಿ ಕಂಬ ಮಾಡಿ ತೋರಿಸ್ತಿ ಕಾಣೀಗ. ಹಾಂ ಇವ್ರದ್ದೊಂದು ಕಾರ್ತಿಗೆ ಇದ ನಮ್ಮ ಗಟ್ಟಿ ಮಕ್ಕಳಿಗೆ ಅಂಟಿ ಬೈಲಿಗೆ ಸೇಡಿ ಮಾಡ್ಕೊಂಡು ಹೇಳಿ ಮಾಡಿ ಇಟ್ಕೊಂಡು ಮರ್ಯಾದೆ ಮಾತಿಲ್ಲ ಮಾತಿಲ್ಲ ಕಣಿ ನನಗೆ ಒಂದು ಡೌಟ್ ಇತ್ತು ಅಂತ ಕೇಳಿ ಮೊದಲ 10 ರೂಪಾಯಿ ತಗೊಂಡು ಹೋರ ಒಟ್ಟು ತುಂಬ ತರಕಾರಿ ಬಂದಿತ್ತು ಈಗ ಅವಳ ಕಾಲು ಹಾಂಗಿತ್ತಪ್ಪ ಈಗ ಗೊತ್ತಿಲ್ಲ ಈಗ ಬರ್ತಿಲ್ಲಪ್ಪ ಎಂತಕ್ಕೆ ಎಂತಕ್ಕಂದ್ರೆ ಎಲ್ಲ ಬಂದ CC ಕ್ಯಾಮ್ರಾ ಇಲ್ಲ ಹೆಕ್ಕತ್ತಿ ಮನೆ ನೀ ಅಂತ ಸಕ್ಕ ಹೋಗ್ಬೋದನ ಎಂತಕ್ಕೆ ಹೋಗ್ಬಾರ್ದು ಅದು ಎಂತ ನೀನು ರೂಪು ಮಾರ ಅಂಗಿ ಹಂಗೆ ಮೈ ಹಂಗೆಲ್ಲ ಕೊಳಿ ಅಂತದ ಕೋಳಿ ಅಂಗಿ ಅಂಗಿ ಮೈಗೆಲ್ಲ ಕೊಳಿ ಅಂತದ ಕೋಳಿಗ್ರಿ ಏನು ಸಂಕ್ರಣ ಪೂರಪ್ಪು ಎಂತ ಪೂರಪ್ಪು ನಿಮ್ಗೆ ಅಂತ ಗೊತ್ತಿಲ್ಲ ಹ್ಞೂ ಅಲ್ಲಂತ ಅಂದ್ಕೊಳ್ಳಿ
ಬೇಬಿ ಡಾರ್ಲಿಂಗ್. ಅಯ್ಯಯ್ಯೋ ನನ್ನ ಜಾಬಾಳ್ವೆ ಈ ಪಾಟಿ ಕುಡ್ಕೊಂಡು ಬರ್ತಿಯಲ್ಲ ಹಾ ನಿಂಗೆ ಕೇಳ್ತಿಲ್ಲೇನ ಯಾರು ಹೇಳು ಇದ್ರಾಗಿದ್ದ ಕೆಲವರೆಲ್ಲ ಕೇಳ್ತಾರೆ. ನಾ ಕೊಡುದಿಲ್ಲ, ನಂಗೆ ಸಾಕತ್ತಿಲ್ಲ, ಅವರಿಗೆ ನಿಂತ್ಕೊಂಡು. ಅಂದ್ರೆ ನೀನ್ ದಿನ ಕುಡಿತೇನ ಯಾರು ಹೇಳು ನಾ ದಿನ ಕುಡಿತಂದಿಕ್ಕೆ? ನಾ ದಿನ ಕುಡುದಿಲ್ಲ. ಊಟದಾಗ ಎಲ್ಲರೂ ಚಿಕನ್ ಇದ್ರೆ ಮಾತ್ರ. ಒಳ್ಳೆ ಗುಣ, ಒಳ್ಳೆ ಗುಣ. ಹೌದಾ ಚಿಕನ ಚಿಕನ್ ಮಾತ್ರ ತಿನ್ನಲಿ. ಅಯ್ಯ ದಿನ ಕುಡಿತೆ ಅಮ್ಮಕ್ಕೆ ನಿಂಗೆ ನಾಚ್ಕೊಂಡಿದ್ದೇನ ಬಾಸಿ ಬರ್ತಿದ್ದೇನ ಶಂಕರ ಹಾ. ಅದಕ್ಕೆ ಹೇಳುದ ಗಂಡ್ ಮಕ್ಕಳ ಎಂತಕ್ಕೆ ಮನೇಲೊಂದು ಹೆಣ್ಣ ಬೇಕಂತ ಹೇಳಿ ಹೆಣ್ಣ ಮನಿ ದೀಪ ಇದ್ದಂಗೆ. ಹೌದೌದು, ಹೆಣ್ಣ ಮನೆ ಬೆಳಗು ದೀಪು. ಹಾ ಮನಿ ಬೆಳಗ್ತಾನವಳ ಹೆಣ್ಣು ಮನೆ ದೀಪ, ಹೆಣ್ಣು ಮನೆ ದೀಪ ಕರೆಂಟ್ ಹೋಗ್ಕೊಳ್ಳಿ ಹೆಣ್ಣಿನ ಚೇರ್ಸ್ಕೊಂಡ್ರೆ ಮನೆ ಮುಳ್ಳದಲ್ಲ ತಿರ್ಗ ಅವಳು ಮನೆ ದೀಪ ಅಲ್ಲ. ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡುದ ಕಲಿ. ನಾವು ಕೊಡೋದು ನಮ್ಮಷ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟಷ್ಟು ಯಾರು ಕೊಡ್ತಾರೆ? ಇದು ಮಾತ್ರ ಕರೆಕ್ಟ್ ಕೇಳದ. ಹೆಣ್ಮಕ್ಕಳಿಗೆ ಗೌರವ ಕೊಡ್ತರು ಇವರೆಲ್ಲ. ಒಂದು ಉದಾಹರಣೆ ಹೇಳ್ತಾ ಕೇಳಿ. ನಾವೆಲ್ಲಿಗೂ ಹೊಯ್ಕೊಂಡು ಒಂದು ಬಸ್ ಆಟಾಕ್ರೆ ಆ ಬೊಟ್ಟಿ ಮಗ ಒಳಗಡೆ ತಗೊಂಡು ನಿಲ್ಲಿಸ್ದ, ನಾವೇ ಖಾಲಿ ಬಿಟ್ಟು ಹೊಡ್ಕೊಂಡು ಬಸ್ ಇಳಿದ. ಅದೇ ಒಂದು ಹೆಣ್ಣ ಓಣಿ ಮುಳ್ಳೆಗೆ ಹಾಯ್ಕೊಂಡ ಅಂದ್ರೆ ಸರ್ ಫ್ರಂಟ್ ಡೋರ್ ಸೊಂಟ ಹತ್ರ ತಂದು ನಿಲ್ಲಿಸ್ದ. ಅಷ್ಟು ಮರ್ಯಾದೆ ಸಾಕಾಗಿದ್ಯಾ? ಅದೇ ಹೆಣ್ಮಕ್ಕಳಿಗೆ ಇಷ್ಟು ಗೌರವ. ಹೆಣ್ಮಕ್ಕಳು ಯಾವ್ದ್ರಲ್ಲಿ ಕಮ್ಮಿ ಇದ್ರಲ್ಲ ರಿಕ್ಷಾ ಬಿಡುದಿಲ್ಲ, ಓ. ಸೈಕಲ್ ಬಿಡುದಿಲ್ಲ, ವಿಮಾನ ಬಿಡುದಿಲ್ಲ, ಓ. ರೈಲು ಬಿಡುದಿಲ್ಲ. ಬಿಡ್ತಾರೆ. ಅದಕ್ಕೆ ಗಂಡು ಮಕ್ಕಳು ಮೂರು ಪಾರ್ವತಿಯಾಗಿದ್ದು ಹೇಳಿ, ಹೆಣ್ಮಕ್ಳು ಎಲ್ಲ ಡಿಪಾರ್ಟ್ಮೆಂಟಾಗಿದ್ದು ಒಂದು ಡಿಪಾರ್ಟ್ಮೆಂಟಾಗಿಲ್ಲ. ಅದು ಯಾವ್ದ ಹೆಣ್ಮಕ್ಕಳು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ. ಅಗ್ನಿಶಾಮಕ ದಳ. ಅಯ್ಯೋ ಅದು ಒಂದು ಹಂಬಲೆ ಹೋಯ್ಕೊಂಡೆ. ಅಗ್ನಿಶಾಮಕ ದಳ, ಅಗ್ನಿಶಾಮಕ ದಳ ಅಂದ್ರೆ ಅಂತ. ಎಂತ ಅಗ್ನಿಶಾಮಕ ದಳದಾಗ ಹೆಣ್ಮಕ್ಳು ಯಾಕಿಲ್ಲ? ಅಗ್ನಿಶಾಮಕ ದಳ ಅಂದ್ರೆ ಬೆಂಕಿ ನೆನ್ಸುದಲ್ಲ. ಬೆಂಕಿ ನೆನ್ಸುದ ಅಗ್ನಿಶಾಮಕ ದಳ ಬೆಂಕಿ ನೆನ್ಸುದು. ಹೆಣ್ಣು ಮಕ್ಕಳಿಗೆ ಬೆಂಕಿ ಹೊಚ್ಚುದು ಗೊತ್ತಿಲ್ಲ. ಬಾಸಿ ಬರ್ತಿದ್ದೇನೆ ಶಂಕರ. ನಮ್ಮ ಭಾಷೆಗೆ ಎಲ್ಲ ಬೇಕಾ? ಚಾ ತಿಂಡಿ ಅಂತ ಮಾಡಿ ನಾವ ಅಲ್ಲ, ನಾನು ಮನೆಯ ಮಹಾಬಲೇಶ್ವರಕ್ಕೆ ಹೋಯ್ನ. ಮಹಾಬಲೇಶ್ವರಕ್ಕೆ ನಾನು ಒಬ್ಬಳೇ ಹೋತಲ್ಲ, ಮತ್ತೆ? ಕೆಲವರು ಹೋಯ್ಕಣ. ಹಾಂ ನನ್ನೊಟ್ಟಿಗೆ ಕೆಲವರು ಬಂದಿರ. ಮತ್ತೆ ಒಂದು ವಿಷಯ ಶಂಕರ, ನಮ್ಮ ಮಂಜಣ್ಣ ಕೂಡ ಬಂದಿರ್ಕಣ. ಹೌದಾ? ಎಲ್ಲರೂ ಎಲ್ಲ ಬರೀ ಫೋಟೋ ಗಿಟು ಎಲ್ಲ ತಕೊಂಡ್ರ. ನಮ್ಮ ಮಂಜಣ್ಣ ಮಗನೊಟ್ಟಿಗೆ ಒಂದು ಸೆಲ್ಫಿ ತಕೊಂಡ್ರ. ಎಂತ ಹೇಳ್ದೆ ಮಾರಾಯ, ಭಾರಿ ಚಂದ ಬಂದಿದ್ದ. ಅದನ್ನ ಕಂಡ ನಾನು ಒಂದು ಮಗನೊಟ್ಟಿಗೆ ಕೂತ್ಕೊಂಡು ಫೋಟೋ ತೆಗ್ದೆ. ನಿಂಗೆ ಹೆದರಿಕೆ ಏನಿಲ್ಲ ಮರ್ತಿ? ಅದೆಂತ ನನ್ನ ನುಂಗುತ್ತಾ? ಕಾಮ್ ಕಾಮ್. ನಾನು ಫೋಟೋ ತಗೊಂಡು ಬಂದಿದ್ದೆ ಕಣ. ಯಾವುದು ಬತ್ತು ಇಲ್ಲ ಅಂತ ಕಿಚ್ಚಿಡಿದ ಮಗು ಬಂದಿದೆ. ಹೊಸ್ತನ. ಪರ್ಸ್ ಕೊಟ್ಟಿಲ್ಲ, ಪರ್ಸ್ ಇಲ್ಲ. ಈಗ ಕಾಣ್ ಕಾಣ್ ಸ್ವಲ್ಪ ಸರಿ ಮಾಡಿ ಕಾಣ್. ಇದ್ರಾಗ ನೀನು ಯಾರು ಮಂದಿ ಯಾರು ಒಂದೇ ಥರ ಇದ್ದಪ್ಪ. ಕೊಂಡಿ ಕಿಚ್ಚಿಡ್ದ ಬಗ್ಗೆ ಕೊಡ ತೋರಿಸ್ತೇನೆ. ಇದು ನಾನು, ಹಾಂ ಇದು ಮಂಗ. ಅಲ್ಲ ಅಲ್ಲ, ಇದು ಮಂಗ, ಇದು ನಾನು. ಹೇಳಿಲ್ಲ ಏನು ಒಂದೇ ಕಂಡಾಗ ಶಂಕರ ಮಹಾಬಲೇಶ್ವರಕ್ಕೆ ಹೋಗಿ ಬಂದ. AC ಬಸ್ಸಲ್ಲಿ ಬಂದೆ ಕಾಣ ಮಾರಾಯ. ನಾನು ಮೂಗ ಬ್ಲಾಕ್ ಆಗಿ ಹೋಯ್ತಾ. ಎಲ್ಲ ಮಾಡ್ತೀವಿ. ಮೂಗ್ ಬ್ಲಾಕ್ ಆಯ್ತಾಳೆ ಸುಮ್ಮನೆ ಕಂಡ್ರೆ ಅರ್ಥ. ಅಲ್ಲೆಲ್ಲ ಡಾಕ್ಟರ್ ಹತ್ರ ಹೋಯ್ಕೊಂಡು ತೋರಿಸ್ಬೇಕು ಬಂದಿದ್ದು ಬತ್ತಪ್ಪಿಲ್ಲ. ಡಾಕ್ಟ್ರ್ ಮನೆಗೆ ಆಯ್ತು, ಎಲ್ಲರ ಮನೆಗೆ ಆಯ್ತು. ಮೂಗು ಬ್ಲಾಕ್ ಹೋಯಿಲೇ ಇಲ್ಲ. ಅಲ್ಲ ಔಷಧ ತಂದು ಮೂಗ್ ಬ್ಲಾಕ್ ಇಲ್ಲ. ಇಲ್ಲ ಮಾರಾಯ, ಎಂತ ಮಾಡ್ರು ಹೋಯಿಲ್ಲ. ಅದ ನಿನ್ನ ಮೂಗ್ ಬ್ಲಾಕ್ ಐತಲ್ದ, ಹೌದಾ? ನಿನ್ನ ಮೂಗಿನ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ಯಾ? ಆಧಾರ್ ಕಾರ್ಡ್ ಈಗ ಯಾಕೆ ಕ್ಲಿಕ್ ಮಾಡುದ? ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿದ್ದೆಲ್ಲ ಬ್ಲಾಕ್. ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೋ. ಆಧಾರ್ ಕಾರ್ಡ್ ಹ್ಯಾಂಗ್ ಕ್ಲಿಕ್ ಮಾಡುದ?
ಸ್ನೇಹಿತರ ಮಗಳದ್ದು ಡೆಲಿವರಿ ಆಯ್ತಾ? ಹೌದಾ ಮಾರುತಿ? ಹೌದಾ? ಮಗು ಇತ್ತಲ್ಲ ಭಾರಿ ಚಂದ ಇತ್ತು ಕಣ. ಅಂದ್ರೆ ಹುರು ಪುತ್ರಿ ಕಣ ಅಂದ್ರೆ ಭಾರಿ ಚಂದ ಇತ್ತಂದ್ರೆ ಈ ಕಡೆ ಮಗಿನ ಕೊಟ್ಟು ನಾನು ತಗೊಂಡು ಬಂದಿದ್ದು. ಅಲ್ಲ ಮತ್ತು ಮಗು ಇತ್ತಲ್ಲ 3.5 kg ಇತ್ತು. 3.5 kg? ಹಾ 3 kg ಮಾಂಸು, ಅರ್ಧ kg ಚಿಪ್ಪುಡ ಏನು? ಎಂತ ಕೋಳಿ ಅಲ್ಲ ಕಡೆ ಕೊಟ್ಟು ಕಣ್. ಅಯ್ಯೋ ಅಯ್ಯೋ ಶಂಕರ ಮಗಿನ ಬಾಯಿ ಕಾಮಿಲೆ ಅಪ್ಪಿನೇ ಹರ್ಕೊಂಡು ಬಂದು. ಅಯ್ಯೋ ಅಯ್ಯೋ ಇಲ್ಲಿ ಕಾಮಿಲೆ ಮಗಿನ ಕಣ್ಣು ಕಾಮಿಲೆ ಅಪ್ಪಿನೇ ಹರ್ಕೊಂಡು ಬಂದು. ಕಮ್ಮು ಕಮ್ಮು ಏನು ಕಾಣ್ತಾನೆ. ಹ್ಞೂ ಹೌದಲ್ಲ, ಮಗಿನ ಬಾಯಿ ಅಪ್ಪಿನೇ ಹೊರ್ಕೊಂಬಂದು. ಓ ಹೌದಲ್ಲ, ಮಗಿನ ಕಣ್ಣ ಅಪ್ಪಿನೇ ಹೊರ್ಕೊಂಬಂದು. ಆರ ಮೂರು ಮಾತ್ರ ನನ್ನೇ ಹೊರ್ಕೊಂಬಂದಿದ್ದ. ಬರೀ ಹೆಬ್ಬುಳದ ಮೈ ಕಡೆಯಿಂದ ಮರೆ ದಿನಕ್ಕೆ ಹರ್ಕೊಳ್ತಾ ಇದ್ದಮ್ರೆ. ಅಕ್ಷರ ಮಾಡಿ ಭಾಷೆ ಬಂದಿದ್ದ ಹುಡ್ಕೊಂಡ ಏನೆಲ್ಲ ಮಾತಾಡಿ ಬರೀತೇ ಇದ್ದದ. ಅದಲ್ಲ ಬೇಕಾದ್ರೆ ಬೆಳಿಗ್ಗೆ ಚಾ ತಿಂಡಿ ಅಂತ ಬರೀ ಚಾ ತಿಂಡಿ ನಾವೀಗ ಮಾಡಿದ್ರೆ ಕೈ ಮಾಡಿದ್ದಾರೆ ಮರೆಯ. ಅಂತ ಬೇಡ ಬಂದ್ಯಾ? ಅಲ್ಲ ನನ್ನ ಮಕ್ಕಳೆಲ್ಲ ಹೊರಗಿನ ಬಂದಿದ್ದು ಅವು ಆನ್ಲೈನಲ್ಲಿ ಅಂತ ತಪ್ಪದೆ ಅದು ಈಗ ಬಂದಿದ್ದಲ್ಲ, ಜೊಮ್ಯಾಟೊ, ಸ್ವಿಗ್ಗಿ, ಜಪ್ಟೋ ಅದೆಲ್ಲ ಬಂದಿದ್ದಲ್ಲ. ನಿಮ್ದಲ್ಲ ಆನ್ಲೈನೆಯ ಬೆಳಿಗ್ಗೆ ಅದಲ್ಲಿ ಬೆಳಿಗ್ಗೆ ಎಂತ ತರಿಸಿರ ಆನ್ಲೈನಾಗೆ? ಇವತ್ತೆಂಥದ್ದು ಪಿಜ್ಜಾ ಅಮ್ರಪ್ಪ ಅದು ತರಿಸಿದೋ ಕಣ. ಓ ಪಿಜ್ಜುವಾ? ಅದಿರಲಿ ಪಿಜ್ಜು ಹೇಗಿರುತ್ತಾ? ಪಿಜ್ಜ ಕಂಡಿದ್ಯಾ? ಇಲ್ಲಿಯ ಉದ್ದಿನ ದೋಸೆ ಮೇಲೆ ನಾನು ಒಂದು ಗಂಟೆಗೆ ಅದೇ ಮಾರಾಯ. ಅವ್ರು ಹಳ್ಳಿಗಾದ್ರೆ ಪಿಜ್ಜಾನು ತಿಂತಿದ್ದ. ನಮ್ಗೆ ಇದ್ದಿದ್ದು ಅಷ್ಟೇ ಸಾಕಣ್ಣ. ಹಾಗೆ ಇವತ್ತು ಪಿಜ್ಜಾನು ತಿಂದಿದ್ದ. ಅದು ತಿಂದಿನ ಮಾಡ್ತಾ ಇಲ್ಲ ಮಾರಾಯ. ಇದು ಪಿಜ್ಜ ತಿನ್ಬೇಕಲ್ವಾ? ಇದು ಬರ್ತಿದ್ದು ಮನೆ ಅಂತ ಹೇಳೋದಕ್ಕೆ ಶಂಕರ ನಮ್ಮನೆ ಬದಿ ಮನೆ ಗಂಟಿ ಗೂಡು ಭಾರಿ ಲೈಕ್ ಕಣು. ನಾನಂದ್ರೆ ಅದ್ರ ಜೀವ. ಅದ್ರ ಅಪ್ಪನು ಹಾಗೆ, ಅದ್ರ ಅಮ್ಮನು ಹಾಗೇ ಸತ್ತೋದಳ. ಅಪ್ಪನು ಹೌದೌದು. ಅದ್ರ ಅಪ್ಪ ಕುಡ್ದು ಲಿವರ್ ಹಾಳಾಗಿ ಸತ್ತೋದ. ಇದು ಹಾಗೆ ಏನೋ ಆಗ್ತೇನೋ ಅಂತ ಹೇಳಿ ನಂಗೆ ಭಾರಿ ಚಿಂತೆ ಕಾಣು ಮಾರೇಯ. ನಾನು ಅದೇ ಹೇಳ್ತಿದ್ದೆ. ಒಂದು ಕೆಲಸ ಮಾಡಲ್ಲ, ಯಾರು ಒಳ್ಳೇದು ಆಗ್ತಿದ್ರೆ ಒಂಚೂರು ಹೇಳ್ತಾಕೋ. ಹೌದು, ಆಗ ಒಳ್ಳೆ ಡಾಕ್ಟರ್ ಇದ್ದಳು. ಯಾರದ? ಅದೇ ಎಣ್ಣೆ ಡಾಕ್ಟರ್. ಎಣ್ಣೆ ಡಾಕ್ಟರ್ ಯಾರದ? ಅದ ಸುಧಾಕರ್ ಡಾಕ್ಟರ್ ಅಂದಳಿ. ಅವ್ರಿಗೆ ಎಣ್ಣೆ ಹಾಕೋರಿಗೆ ಅವ್ರದ್ದೇ ಒಂದು ಎಣ್ಣೆ ಕೊಡ್ತಾರಪ್ಪ. ಅವ್ರು ಕುಡಿದ್ರೆ ಹಿಂಗೆ ಎಣ್ಣೆ ಹಾಕೋದು ಬಿಟ್ಟು ಹೋಗ್ತಾ ಬರ್ತಾನೆ. ಅದಕ್ಕೆ ಅವರಿಗೆ ಎಣ್ಣೆ ಡಾಕ್ಟರ್ ಹೆಸರು ಬಂದದ್ದು. ಡಾಕ್ಟರ್ ಹೌದಾ ಮರೆಯ? ಹಾಗಾದ್ರೆ ಇವನ್ ಗಂಡಿನ ಅಲ್ಲಿಗೆ ಕರ್ಕೊಂಡೋಗ. ಇವ ಕುಡಿದೊಂದು ಬಿಟ್ರೆ ಅಷ್ಟೇ ಸಾಕಣ್ ಮರೆ. ಆಯ್ತು.
ಹಲೋ 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 ಸಿಸ್ಟರ್ ಸಿಸ್ಟರ್, ಆ ಪೇಷಂಟಿಂದ ರಿಪೋರ್ಟ್ ತಯಾರಾಯ್ತಾ? ಸ್ವಲ್ಪ ನೋಡಿ. ಅದು ಬೇಗ ಒಂದು ಸ್ವಲ್ಪ ಬ್ಲಡ್ ಟೆಸ್ಟಿಗೆ ಕಳಿಸ್ಲಿಕ್ಕಿದೆ, ಸ್ವಲ್ಪ ಬೇಗ ಮಾಡಿ. ಹಾಂ ಬಂದೆ ನೋಡಿ ಡಾಕ್ಟ್ರ ಹೋ, ಬನ್ನಿ ಬನ್ನಿ, ಕುಳಿಸಿ ಅವ್ರನ್ನಲ್ಲಿ. ಎಂತ ಆಯ್ತು ಸಿಟಿಗೆ? ಅಯ್ಯೋ ಸರಿ ಇದ್ದಿದ ಮಾರೆ. ಹಾಂ, ಇದಕ್ಕಿದ್ದಂಗೆ ಹೊಟ್ಟೆ ಉಬ್ಬರ್ಸ್ಕಂತ ಖಾಲಿ ಸುತ್ತ ಅಂತ ಹಾಂ ಹಾಂ, ಜೀವಕ್ಕೆ ಕಂಗೇಡ್ ಅಂತ ಕಣಿ. ಹೌದಾ? ಇವ್ನ ಕಾಫಿ ತಿಂಡಿ ಎಲ್ಲ ಮಾಡಿದ್ನ ಸರಿ? ಅದಕ್ಕೇನು ಕಮ್ಮಿ ಇಲ್ಲ. ಹಾಂ, ಹೊತ್ತಿ ಸರಿ ತಗಂತ. ಹೌದಾ? ಕಿಚ್ಚುಡುಗೆ ಮಾತಾಡಿ ಸರಿ, ಒಂಚೂರು ಚೆಕ್ ಮಾಡಿ ಕಾಂಬ. ಉಸಿರು ಹೇಳ್ಕಣಿ, ಉಸಿರು ಹೇಳ್ಕಣಿ, ಉಸಿರು ಹೇಳ್ಕಣಿ, ಒಂಚೂರು ಗಟ್ಟಿ ಹೇಳ್ಕಣಿ. ಉಸಿರು ಬೇಡ ಮ್ಯಾಲ ಹೋಗ್ತಿದ್ದೆ. ಅಂತ ನಾನಿಂದ ಒಂದು ಸಲ ಬಂದದ್ದು ಆಸ್ಪತ್ರೆಗೆ. ಹೌದಾ? ಬೆಳಿಗ್ಗೆ ಮೋಷನ್ ಎಲ್ಲ ಸರಿ ಹೋಯ್ತಾ? ಮೋಷನ್ ಎಲ್ಲ ಸರಿ ಹೋಯ್ತೆ. ಹಾಂ, ಫಸ್ಟಿಗೆ ಒಂದಿಷ್ಟು ಹೋಯ್ತಪ್ಪ, ಓಹೋ, 8ನೇ ಸಲ ಒಂದಿಷ್ಟೇ ಹೋಯ್ತೆ. ಹಾಂ, ಯಾರು ಸುಳ್ಳು ಹೇಳೋಕ್ಕಾಗಲ್ಲ, ಯಾರು ಅಷ್ಟೇ ಡಾಕ್ಟ್ರ್ ಹತ್ರ ಗುಟ್ಟು ಮಾಡೋಕ್ಕಾಗ. ಅದಕ್ಕೆ ನಾನು ಎಲ್ಲ ಹೇಳಿದ್ದೆ. ಹೌದೌದಪ್ಪ, ಡಾಕ್ಟರ್ ಹತ್ರ ಬುಕ್ ಮಾಡೋಕ್ಕಾಗ ಯಾವುದು? ಹೌದಲ್ಲ, ಡಾಕ್ಟ್ರ್ ಹತ್ರ ಗುಟ್ಟು ಮಾಡೋಕ್ಕಾಗ. ಆಗ ಒಂದು ವಿಷಯ, ಏನು? ಈ ಗ್ಯಾಸ್ ಇತ್ತಲ್ಲ, ಹಾಂ, ಮನಸ ಇದ್ದನ್ನು ಮೂಗು ಬೆಚ್ಕೊಂಡಲ್ಲ ಕಣೆ. ನಾನು ಅಡುಗೆ ಮನೇಲಿ ಇದ್ರೆ ಅಲ್ಲಿವರೆಗೆ ಶಬ್ದ ಬರುತ್ತೆ. ಅಯ್ಯೋ, ಅಲ್ಲ, ಅದು ಖಾಲಿ ಸಂಸಾರದ ಅದೇ ದೇವ್ರ ಮೂಗನ್ನು ಬೀಳ್ತದೆ. ಹಂಗಾರೆ ಎಂತ ತಿಂತ್ರಿ? ಎಂತ ತಿಂದ ಇವ್ರು ಎಂತ ಕೊಡ್ತ ಅದೇ ತಿಂದ. ಹೌದಾ? ಕಾಂಬ, ಹೊಟ್ಟೆ ಒಂಚೂರು ಚೆಕ್ ಮಾಡಿ ಕಾಂಬ. ಹೊಟ್ಟೆ ಉಬ್ಬರ್ಸಿದಂಗಲ್ಲ, ಇಲ್ಲಿ ನೋವಿತ್ತ? ಇಲ್ಲ 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 ಇಲ್ಲಿತ್ತ? ಇಲ್ಲ. ಇಲ್ಲಿ ನೋವಿದೆಯಾ? ಇಲ್ಲಿ ನೋವುಂಟಾ? ಎಂತ? ಅಲ್ಲಿ ನೋವಿತ್ತ? ಅಲ್ಲಿ ನೋವಿಲ್ಲಂತ ಇಲ್ಲಲ್ಲ ಸಿಸ್ಟರ್? ಹಾಗಾದ್ರೆ ಅವ್ರದ್ದೊಂದು BP ಚೆಕ್ ಮಾಡಿ ಕಾಂಬ. ಇದೊಂಚೂರು ಲೂಸ್ ಅದಾಗಿತ್ತಪ್ಪ ಡಾಕ್ಟ್ರೆ. ತಡೀನಿ. ಜೀವ ಹಾಬುದು ಅಂತ ಬಾಕಿ ಇತ್ತು ಈಗ ಅಷ್ಟೇ. ಇದು BP ಒಂಚೂರು ಕಮ್ಮಿ ಇತ್ತೆ. ಅನೂರ್ತಿ ಅದಾಗಿತ್ತು ತಾಗಿನ್ಯಾರ ಡಾಕ್ಟ್ರೆ. ತಡೀನಿ, ಅದೊಂಚೂರು ಇರ್ಲಿ. ಹಂಗಾರೆ ಎಷ್ಟು ಕಡಿಮೆ ಇತ್ತು BP ಡಾಕ್ಟ್ರೆ? BP ಒಂದು 30 ಕಡಿಮೆ ಇತ್ತ. ಹೌದಾ? ನಾನೊಂದು 60 ತಕೊಂಡ್ರೆ ಅಲ್ಲ, ಅದಕ್ಕೆ 30 ಸೇರಿಸಿ ತಕೊಂಡ್ರೆ ಆಗ ಅಲ್ಲ ಮರೆ, ನಾ ಹೇಳದ ಆ BP ಅಲ್ಲ ಮರೆಯ. ಹಾ. ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಆ BP ಮರೆಯ. ಅಲ್ಲ ಇವನಿಗೆ ಕುಡಿದೇ ಆಯ್ತ. ಓ ದೇವ್ರೇ, ಆರೋಗ್ಯವಾಯ್ತಂದ್ರೆ ಕುಡಿದ್ಬಿಟ್ಟು ಔಷಧದ ಐದು ಕಣಿ ಸಮ ನೀರು ಕುಡಿ. ಸಿಸ್ಟರ್, ಎಂತ ಹೇಳ್ದ? ರಿಪೋರ್ಟ್ ಎಲ್ಲ ಬರೋಕ್ಕಿಂತ ನೀರು ಕುಡಿಕ ಟೆಸ್ಟ್ ಮಾಡಿ. ಬೇಡ, ನೀರು ಕುಡಿಕ ಅಂತಲ್ಲ, ನೀರಲ್ಲ. ಹಗುರ ಇಲ್ಲ ಒಂದು ಮುಟ್ಬೇಡಿ ಅಕ್ಕ. ಹಗುರ ತಗೊಂಡೋಗಿ ಮತ್ತೆ ವೇದಕ್ಕ ಸೀನ್ ಲಿವರ್ ಪೂರ ಹಾಳಾಗಿರುತ್ತೆ. ಅವನು ಹೊಟ್ಟೆ ಉಬ್ಬರ್ಸಿಕ್ಕೂ ಮೂಲ ಕಾರಣ ಅದೇ. ತುಂಬ ಕ್ರಿಟಿಕಲ್ ಇತ್ತು.
ನಾವು ಮಾಡೋ ಪ್ರಯತ್ನ ಎಲ್ಲ ನಾವು ಮಾಡ್ತೇವೆ, ಇನ್ನು ಆ ದೇವರಿಗೆ ಬಿಟ್ಟರು. ಅಯ್ಯೋ ಗುರುದೇವ,
ಇದಕ್ಕ ಸೀನದ ರಿಪೋರ್ಟ್ ಎಲ್ಲ ಬಂದಿದೆ. ಟ್ರೀಟ್ಮೆಂಟ್ ಎಲ್ಲ ಮಾಡೋದಕ್ಕೋಸ್ಕರ ಗುಣಮುಖ ಕಾಣ್ತಾ ಇದೆ. ನನಗೇ ಆಶ್ಚರ್ಯ ಅನ್ಸುತ್ತೆ. ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕೃಪೆಯೇ ಅನ್ಸುತ್ತೆ. ಆ ಫಿಸಿಕಲ್ ಸಿಚುವೇಶನ್ ಅಲ್ಲಿ ಇದ್ದಾಗ ಇಂಥ ವಿಷಯ ಬದುಕಿಸಿಕೊಟ್ಟಿದ್ರು ಅಂತ ಹೇಳಿದ್ರೆ ಇದು ಮನುಷ್ಯರಿಂದ ಮಾತ್ರ ಸಾಧ್ಯ ಇಲ್ಲ. ಎಂಥದೇ ಆಗಲಿ ಮುಂದಿನ ಅವನ ಟ್ರೀಟ್ಮೆಂಟಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯವನ್ನು ನಾವು ಮಾಡುವ. ಆದ್ರೆ ಮಾತ್ರ ಒಂದು ಇನ್ನು ಮೇಲೆ ಅವ ಎಲ್ಲಾದರೂ ಕುಡ್ದ ಅಂತ ಹೇಳಿದ್ರೆ ಇನ್ನು ಅವನನ್ನ ಯಾರಿಂದಲೂ ಉಳಿಸ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ. ಕುಡಿತಾ ಒಂದು ಬಿಡಲೇಬೇಕು. ಕೊಟ್ಟಂಥ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತಗೊಂಡು ಎಲ್ಲ ಗುಣಮುಖ ಆಗ್ತದೆ. ಆ ದೇವರ ದಯೆ ನಿಮ್ಮ ಮೇಲೆ ಇರುತ್ತೆ. ಗುರುನಾರಾಯಣ ಕಾಪಾಡ್ತಾರೆ. ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ದುಷ್ಟ ಚಟಕ್ಕೆ ನಾವು ಬಲಿಯಾರೆ ಈ ಬದಿಮನಿ ಗಂಡಿನ ಕಡೆಗೆ ಅದರದ್ದೇ ಅವಸ್ಥೆ ನಮಗೂ ಬರುತ್ತೆ. ಅದಕ್ಕಾಗಿ ನಾವು ಸರಾಯಿ ಮಾಡೋಕ್ಕಾಗ, ಸರಾಯಿ ಮಾರೋಕ್ಕಾಗ, ಸರಾಯಿ ಕುಡುಕಾಗ ಎಂಬ ಈ ಗುರು ಸಂದೇಶವನ್ನು ನಾವೆಲ್ಲರೂ ಪಾಲಿಸುವ. ಹಾಗೆ ಆ ಗುರುದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾವು ಬೇಡ್ಕೊಂಬ. ನಮಸ್ಕಾರ. ಹಲೋ, ಇಷ್ಟೊತ್ತು ನೀವೆಲ್ಲ ಕಂಡ್ರಿ ಬದಿಮನಿ ಗಂಡು ನಾಟಕ. ನಾಯಿಗಾಯ್ತಂದ ಇದರ ಪಾತ್ರ ಪರಿಚಯ ನಾನೀಗ ಮಾಡ್ತಾ ಇದ್ದೇನೆ. ಗುರುನಾರಾಯಣನ ಪಾತ್ರದಲ್ಲಿ ರವೀಂದ್ರ ಪೂಜಾರಿ ಅವರು, ಹಾಗೆ ಬೇಬ್ಯಕ್ಕನ ಪಾತ್ರದಲ್ಲಿ ಬೇಬಿ ರಂಗ ಪೂಜಾರಿ, ಹಾಗೂ ಡಾಕ್ಟರ್ ಸುಧಾಕರ್ ಅವರ ಪಾತ್ರದಲ್ಲಿ ಸುಧಾಕರ್ ಪೂಜಾರಿ ಆಲೂರು, ಹಾಗೂ ಶಂಕರಣ್ಣನ ಪಾತ್ರದಲ್ಲಿ ಶಂಕರ್ ಪೂಜಾರಿ, ಸೀಮನ ಪಾತ್ರದಲ್ಲಿ ಆನೆ, ಹಾಗೂ ಸಂಗೀತ ಪಾತ್ರದಲ್ಲಿ ನರ್ಸಿನ ಪಾತ್ರದಲ್ಲಿ ನೇತ್ರಾವತಿ ರವೀಂದ್ರ ಪೂಜಾರಿ, ಹಾಗೂ ಮ್ಯೂಸಿಕ್ ಸಂಗೀತ ನಿರ್ದೇಶಕರಾಗಿ ನಮ್ಮ ಶರಣ್ ಅವರು, ಹಾಗೂ ನಿರ್ದೇಶನ ಎಲ್ಲ ರೀತಿಯಲ್ಲಿ ನಮ್ಮನ್ನು ಸಹಕರಿಸಿದಂಥ ರಂಗ ಪೂಜಾರಿ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೇವೆ. ಈ ಒಂದು ಅದ್ಭುತವಾದ ಪರಿಕಲ್ಪನೆಯಲ್ಲಿ ನಿರ್ದೇಶನವನ್ನು ಮಾಡಿದವರು ರಂಗ ಎಸ್ ಪೂಜಾರಿ ಅವರು. ಹಾಗೆ ಈ ಒಂದು ಕಿರು ನಾಟಕಕ್ಕೆ ಸಂಗೀತ ಸಂಯೋಜನೆಯನ್ನು ಕೊಟ್ಟವರು ಶರಣ್ ಎಸ್ ಪೂಜಾರಿ ಅವರು. ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಚಂದವಾಗಿ ಚುಟುಕಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಅದರಂತೆ ಕುಳಿತವರೆಲ್ಲರನ್ನು ಇವರೆಲ್ಲರಿಗೂ ಗುರುಮುಚ್ಚ